ನಮಸ್ತೆ ಮಾದೇವಿ. ನನಗೆ ಸದ್ಯ ಇವಾಗ 6 ತಿಂಗಳಿಂದ ಡೆಂಟಲ್ಗೆ ಆಸ್ಪತ್ರೆಗೆ ಅಂತ ಅಲ್ಲಿಗೆ ತೋರ್ಸಕ್ ಹೋಗಿದ್ದೆ. ಅವಾಗ ಹೋದಾಗ ನನಗೆ ಟೆಸ್ಟ್ ಮಾಡಿದಾಗ ನಂಗೆ ಶುಗರ್ ಇದೆ ಅಂತ ರಿಪೋರ್ಟ್ ಬಂತು. ಆ ಶುಗರ್ ಇಂದನೇ ಅಲ್ಲಿಂದ ಪ್ರಾಬ್ಲಮ್ ಇದೆ ಅಂತ ನಾನು ಅನ್ಕೊಂಡೆ. ಆಮೇಲೆ ನಾಲ್ಗೆ ತೋರಿಸ್ದೆ, ಇದ್ದು ಫಸ್ಟ್ ಟ್ರೀಟ್ಮೆಂಟ್ ತಗೊಳ್ಳಿ ಆಮೇಲೆ ನಾಲ್ಗೆ ತೋರಿಸಿರಂತೆ ಅಂತ. ಅಲ್ಲಿಂದ ಶುಗರ್ಗೆ 6 ತಿಂಗಳಿಂದ ಮೇಂಟೈನ್ ಮಾಡ್ಕೊ ಬರ್ತೀನಿ. ಶುಗರ್ ನಾರ್ಮಲ್ ಇದೆ. ಆಮೇಲೆ ಇವಾಗ ರಿಪೋರ್ಟ್ ತೋರಿಸಿದ್ವಲ್ಲ ಸರ್ ಮೇಡಮ್, ಆಸ್ಪತ್ರೆಯಲ್ಲಿ ತೋರಿಸಿದಾಗ ಡೆಂಟಲ್ಗೆ ಹೋಗಿದ್ವಿ. ಡೆಂಟಲ್ಗೆ ಹೋದಾಗ ಈ ನಾಲ್ಗೆ ತೋರಿಸ್ದೆ, ಈ ನಾಲ್ಗೆನ ಅದು ನೋಡಿದಾಗ ಅದೇನೋ ಬಾಯ್ದು ಇದೇನೋ ಸ್ಕಿನ್ ತೆಗ್ದು ಲ್ಯಾಬ್ ಕೊಡ್ತಾರಲ್ಲ, ಅದು ಕೊಟ್ಟು ರಿಪೋರ್ಟ್ ಬಂತು. ಅದು ಕ್ಯಾನ್ಸರ್ ಇವಾಗ ಸ್ವಲ್ಪ ಬಂದಿದೆ ಅಂತ ಹೇಳಿದ್ರು. ಅವಾಗ ಇಲ್ಲಿಗೆ ಬಂದು ಇವಾಗ ನಮ್ಮ ಹಸ್ಬೆಂಡ್ ಅವ್ರ ಫ್ರೆಂಡು ಪುನರ್ಜನ್ಮ ಆಸ್ಪತ್ರೆಗೆ ಹೋಗಿ ಅಂತ ಹೇಳಿದಾಗ ಇಲ್ಲಿ ಬಂದು ತೋರಿಸಿದಾಗ ಇದು MR ಸ್ಕ್ಯಾನಿಂಗ್ ಮಾಡಿಸ್ಬೇಕು ಅಂತ ಅಲ್ಲಿ ರಿಪೋರ್ಟ್ ಬರ್ಕೊಟ್ಟಿದ್ದಾರೆ. ಅದು ಇವಾಗ ಇಲ್ಲಿ ಕೇಳಿದಕ್ಕೆ ಮಾಡಿಸ್ಕೊ ಬಂದ್ರೆ ಒಳ್ಳೇದು, ನಿಮ್ಗೆ ಎಲ್ಲೆಲ್ಲಿ ಏನಾಗಿದೆ ಅಂತ ಚೆಕ್ ಮಾಡಿ ಮೆಡಿಸಿನ್ ಕೊಡ್ಬೋದು ಅಂತ ಇಲ್ಲಿ ಈ ಡಾಕ್ಟರ್ ಹೇಳ್ತಿದ್ದಾರೆ. ನನ್ಗೆ ಅಲ್ಲಿ ಬ್ಲಡ್ ಬರ್ತಿತ್ತು ಬ್ರಷ್ ಮಾಡಿದಾಗಲ್ಲ, ಆ ಮೂಲಕ್ಕೆ ಹೋಗಿದ್ ನಾನು. ಅದೇನಾಯ್ತು ಅಂದ್ರೆ ಇದು ಹೋಗ್ತಾ ಸ್ವಲ್ಪ ದೊಡ್ಡದಾಯ್ತು. ಈ ಶುಗರ್ ಇಂದ ಬಂದಿದ್ದೇನೋ ಅಂತ ನಾನ್ ತಿಳ್ಕೊಂಬಿಟ್ಟಿದ್ದೆ. ಏನೋ ಕಚ್ಕೊಂಬಿಟ್ಟಿದ್ದೇನೇನೋ ಅಂತ. ಅವಾಗ ನಾನು ಸ್ಟಾರ್ಟಿಂಗ್ ಎಲ್ಲಡಿಕೆ ಯಾಕಂತಿದ್ದೆ, ಇಲ್ಲ ಅಂತಿಲ್ಲ. ಯಾವಾಗ ಸ್ವಲ್ಪ ಗುಳ್ಳೆ ತರ ಬಂದು ಈ ತರ ಉಣ್ಣಾಗೋಯ್ತು, ಅವಾಗ ಸ್ಟಾಪ್ ಮಾಡ್ಬಿಟ್ಟೆ. ಇವಾಗ ಸ್ವಲ್ಪ ನೋವು ಕಾಣಿಸ್ಕೊಂತ ಬರ್ತಾ ಇದೆ ನನಗೆ. ಏನ್ ತಿನ್ನೋಕ್ಕೂ ಹೋಗ್ತಾ ಇಲ್ಲ, ಏನ್ ಮಾಡ್ಕೋ. ಬೇರೆ ಕಡೆ ಎಲ್ಲ ಮೆಡಿಸಿನ್ ಎಲ್ಲ ತಗೊಂಡೆ. ಹೋದಾಗ ಚಿಕ್ಕ ಆಸ್ಪತ್ರೆಗಳಲ್ಲಿ ಏನೇ ಜೆಲ್ಲು ಅದೆಲ್ಲ ಕೊಡ್ತಿದ್ರು, ಕಮ್ಮಿ ಆಗ್ಲೇ ಇಲ್ಲ. ಆಪರೇಷನ್ ಮಾಡ್ಬೇಕು, ಆಪರೇಷನ್ ಮಾಡದೇ ಇರೋದಕ್ಕೆ ಆ ಟ್ರೀಟ್ಮೆಂಟ್ ಕೊಡೋದು ಅಂತ ಹೇಳಿದ್ದಾರೆ ಡಾಕ್ಟ್ರು. ಆ ಬಾಯ್ದಿಂದಾನೇ ಇಲ್ಲಿ ಓಡ್ ಬಂದಿರೋದು. ಇವಾಗೇನು ಬಾಯ್ದು ಸ್ವಲ್ಪ ಚರ್ಮ ತೆಗ್ದಾಗೆ 1 ವಾರ ಊಟ ಮಾಡಿಲ್ಲ ನಾನು, ನೋವಿಗೆ. ಬೇರೆ ಗಂಜಿಲೇ ಇದ್ದೆ. ಇವಾಗ ಸ್ವಲ್ಪ ಮುದ್ದೆ ಏನೋ ತಿನ್ನಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗ ನೋಡೋಕೆ ಚೆನ್ನಾಗಿದ್ದೀನಿ. 1 ವಾರ ಏನ್ ತಿಂದಂಗ ಆಗ್ಬಿಟ್ಟಿದ್ದೆ ನಾನು. ಏನು ಮಾತಾಡಕ್ ಪೇನ್ ಬರಲ್ಲ, ಅದೇ ಮಂದ ತರ ಆಗುತ್ತೆ ನಾಲ್ಗೆ. ನನಗೆ ಮಾತಾಡುವಾಗ ಸ್ವಲ್ಪ ದಪ್ಪ ತರ ಕಾಣಿಸುತ್ತೆ. ಮಾತಾಡ್ದಾಗ ಸ್ವಲ್ಪ ಕಿವಿ ನೋವು ಬರ್ತಾ ಇದೆ. ಈ ನಾಲ್ಗೆ ನರ ಇಲ್ವಾ ಇಲ್ಲಿ, ಕಿವಿಗೂ ನಾಲ್ಗೆಗೆ ನರಕ್ಕೆ ಸ್ವಲ್ಪ ನೋವು ಬರುತ್ತೆ ಅಷ್ಟೇ. ಇನ್ನೇನು ಪ್ರಾಬ್ಲಮ್ ಇಲ್ಲ ನನಗೆ. ಯಾವ್ದಾದ್ರು ಮನಸ್ಸಲ್ಲಿ ಇಟ್ಕೊಂಡು ಚಿಂತೆ ಮಾಡ್ತಾ ಇದ್ರೆ ನಿದ್ದೆ ಖಂಡಿತ ಬರೋದೇ ಇಲ್ಲ.